ಸೊ ಇವತ್ತು ವಿಡಿಯೋದಲ್ಲಿ ನಾನು ನಿಮಗೆ ಬಹುಪದೋಕ್ತಿ ಪಾಠ ಮಾಡ್ತಿದ್ದೀನಿ. ಸೊ ಈ ಬಹುಪದೋಕ್ತಿಗಳು ನಿಮಗೆ 5 ಅಂಕಕ್ಕೆ ಬರುತ್ತೆ. 1 ಅಂಕಕ್ಕೆ 2 ಪ್ರಶ್ನೆ ಮತ್ತು 3 ಅಂಕಕ್ಕೆ 1 ಪ್ರಶ್ನೆ ಬರುತ್ತೆ. ಸೊ ಇದರಲ್ಲಿ ನಿಮಗೆ ಮಾಡಲ್ ಪೇಪರಲ್ಲಿ ಕವರ್ ಮಾಡಿರೋ ಕ್ವಶನ್ಸ್ನ ಇಲ್ಲಿ ನಿಮಗೆ ಲಿಸ್ಟ್ ಮಾಡಿಕೊಟ್ಟಿದ್ದಾರೆ. ಸೊ ಆ ಕ್ವಶನ್ಸ್ನ ಸಾಲ್ವ್ ಮಾಡ್ತೀನಿ. ಮೊದಲ ಪಾಯಿಂಟಲ್ಲಿ ಆ ವಿಡಿಯೋ ಅಪ್ಲೋಡ್ ಆಗಿದೆ. ಸೊ ಅದ್ರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಸೊ ಇದನ್ನು ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡಿರ್ತೀನಿ. ಸೊ ಈಗ ಬಹುಪದೋಕ್ತಿಗಳು. ಸೊ ಇಲ್ಲಿ ನೋಡ್ಬೋದು, ಮೊದಲನೇ ಪ್ರಶ್ನೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 3x ಪ್ಲಸ್ 4x³ ಮೈನಸ್ 6 ಇದೆ. ಈ ಬಹುಪದೋಕ್ತಿಯ ಮಹತ್ತಮ ಘಾತ ಅಂತ ಕೇಳಿದ್ದಾನೆ. ಸೊ ಮಹತ್ತಮ ಘಾತ ಅಂತಂದರೆ ಈ ಬಹುಪದೋಕ್ತಿಯಲ್ಲಿ ಡಿಗ್ರಿ ಯಾವ್ದು ಜಾಸ್ತಿ ಇದೆ ಅಂತ. ಇಲ್ಲಿ ನೋಡ್ಬೋದು, ಡಿಗ್ರಿ ಒಂದರ 2 ಇದೆ, ಇನ್ನೊಂದರ ಘಾತ 3 ಇದೆ. ಸೊ ಇದರ ಮಹತ್ತಮ ಘಾತ ಏನಾಗುತ್ತೆ? 3. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ಈಗ ನೆಕ್ಸ್ಟ್ ಪ್ರಶ್ನೆ, ರೇಖಾತ್ಮಕ ಬಹುಪದೋಕ್ತಿಯ ಡಿಗ್ರಿ ಅಂದರೆ ಮಹತ್ತಮ ಘಾತ ಎಷ್ಟು ಅಂತ ಕೇಳಿದ್ದಾನೆ. ಸೊ ರೇಖಾತ್ಮಕ ಅಂತಂದರೆ ಅದರ ಡಿಗ್ರಿ ಯಾವಾಗ ಏನಾಗಿರುತ್ತೆ? 1 ಆಗಿರುತ್ತೆ. ವರ್ಗ ಬಹುಪದೋಕ್ತಿಯ ಡಿಗ್ರಿ 2 ಆಗಿರುತ್ತೆ ಮತ್ತು ಘನ ಬಹುಪದೋಕ್ತಿಗೆ ಡಿಗ್ರಿ ಏನಾಗಿರುತ್ತೆ? 3 ಆಗಿರುತ್ತೆ. ಸೊ ಈಗ ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ 2x² ಪ್ಲಸ್ 3x ಮೈನಸ್ 11 ಪ್ಲಸ್ 16 ಈ ಬಹುಪದೋಕ್ತಿಯ ಮಹತ್ತಮ ಘಾತ ಕೇಳಿದ್ದಾನೆ. ಸೊ ಇಲ್ಲಿ ನಿಮಗಿರೋದು ಒಂದೇ ಘಾತ x⁻3. ಸೊ ಏನಾಗುತ್ತೆ? ಇಲ್ಲಿ ಮಹತ್ತಮ ಘಾತ ಎಷ್ಟಿದಕ್ಕೆ? 3. ನೆಕ್ಸ್ಟ್ ನೋಡೋಣ, ವರ್ಗಾತ್ಮಕ ಬಹುಪದೋಕ್ತಿಯ ಡಿಗ್ರಿ. ವರ್ಗ ಅಂತ ನಿಮಗೆ ಹೇಳಿದೆ ನಾನು. ಮೊದಲನೇದಾಗಿ ರೇಖಾತ್ಮಕ ಅಂದರೆ ಡಿಗ್ರಿ 1 ಇರುತ್ತೆ, ವರ್ಗ ಅಂದರೆ ಡಿಗ್ರಿ 2 ಇರುತ್ತೆ, ಘನ ಬಹುಪದೋಕ್ತಿ ಅಂದರೆ ಡಿಗ್ರಿ ಎಷ್ಟಿರುತ್ತೆ? 3 ಇರುತ್ತೆ. ಸೊ ನಿಮಗೆ ವರ್ಗಾತ್ಮಕ ಕೇಳಿದ್ದಾನೆ. ಸೊ ಇಲ್ಲಿ ನಿಮಗೆ ಡಿಗ್ರಿ ಎಷ್ಟಿರುತ್ತೆ? 2. ಸೊ ಘನಾತ್ಮಕ ಬಹುಪದೋಕ್ತಿ ಡಿಗ್ರಿ ಎಷ್ಟಿರುತ್ತೆ? 3. ಇದರಲ್ಲಿ ನಿಮಗೆ ಮಾದರಿ ಪ್ರಶ್ನೆ ಪತ್ರಿಕೆ ಪ್ರಶ್ನೆಗಳು ಸಹ ಇದಾವೆಲ್ಲ. ಈಗ ಒಂದು ವರ್ಗ ಬಹುಪದೋಕ್ತಿಯ ಗರಿಷ್ಠ ಶೂನ್ಯತೆಗಳ ಸಂಖ್ಯೆ. ಸೊ ಒಂದು ವರ್ಗ ಬಹುಪದೋಕ್ತಿ ಅಂದರೆ ಆ ಗರಿಷ್ಠ ಶೂನ್ಯತೆಗಳು ಎಷ್ಟು ಬರುತ್ತೆ? ನಮಗೆ 2 ಬರುತ್ತೆ. ಆಲ್ಫಾ ಮತ್ತು ಬೀಟಾ ನಾವು ಮಾಡ್ತಿದ್ದೀವಲ್ಲ ಬಹುಪದೋಕ್ತಿ ಪಾಠದಲ್ಲಿ, ಅವೆಲ್ಲ. ಸೊ ಈಗ ವರ್ಗಾತ್ಮಕ ಬಹುಪದೋಕ್ತಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು x² ಮೈನಸ್ 9x ಪ್ಲಸ್ 20. ಇದರಲ್ಲಿ ಎಫ್ ಆಫ್ 1 ಆದಾಗ ಅಂದರೆ ಎಕ್ಸ್ ಬೆಲೆ ಏನಾದಾಗ, ಎಕ್ಸ್ ಬೆಲೆ 1 ಆದಾಗ ಬೆಲೆ ಎಷ್ಟು ಬರುತ್ತೆ ಅಂತ ನಾವೇ ಕ್ಯಾಲ್ಕುಲೇಟ್ ಮಾಡೋಣ. ಎಫ್ ಆಫ್ 1 ಆದಾಗ 1ರ ವರ್ಗ 9 × 1 ಪ್ಲಸ್ 20. ಸೊ ಏನಾಯಿತು? 1ರ ವರ್ಗ 1, 9 9 ಪ್ಲಸ್ 20. 20 ಪ್ಲಸ್ 1 21. 21ರಲ್ಲಿ 9 ಹೋದರೆ ನಮಗೆ ಎಷ್ಟು ಉಳಿಯುತ್ತೆ? 11. 11 ಪ್ಲಸ್ 1 12 ನಮಗೆ ಉತ್ತರ ಬರುತ್ತೆ. ಸೊ ಆಪ್ಷನ್ ಡಿ ಇದಕ್ಕೆ ಸರಿ ಉತ್ತರ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಚಿತ್ರದಲ್ಲಿ ನಕ್ಷೆಯ ಮೂಲಕ ಪ್ರತಿನಿಧಿಸಿರುವ y = p ಆಫ್ x ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆ. ಸೊ ಈ ನಕ್ಷೆಯಲ್ಲಿ ನಿಮಗೆ ಬಹಳ ಇಂಪಾರ್ಟೆಂಟು, ಬಹಳ ಕೇಳಿದೆ ಎಕ್ಸಾಮಲ್ಲಿ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಇದು ಎಕ್ಸ್ ಅಕ್ಷ ಅಂತ ಕರಿತೀವಿ, ನಾವು y ಅಕ್ಷ ಅಂತ ಕರಿತೀವಿ. ಸೊ ಇಲ್ಲಿ ಎಕ್ಸ್ ಅಕ್ಷದ ಮೇಲೆ ಎಷ್ಟರ ಹತ್ರ ಈ ರೇಖೆ ಈ ನಕ್ಷೆಯಲ್ಲಿ ಹೋಗಿರುತ್ತೆ ಅದನ್ನು ನಾವು ಅದರ ಶೂನ್ಯತೆ ಅಂತ ಕರಿತೀವಿ. ಈಗ ನೋಡ್ಬೋದು, ಈ ಲೈನ್ ಇಲ್ಲಿ 1 ಹತ್ರ 2 ಹತ್ರ 3 ಹತ್ರ ದಾಟೋಗಿದೆ. ಸೊ ಇದರ ಶೂನ್ಯತೆ ಎಷ್ಟಾಗುತ್ತೆ? 3 ಆಗುತ್ತೆ. ಸೊ ಇದೇ ಥರ ನೆಕ್ಸ್ಟ್ ಪ್ರಶ್ನೆ ಇದೆ. ಇಲ್ಲಿ ನೋಡ್ಬೋದು, ಎಕ್ಸ್ ಅಕ್ಷದ ಮೇಲೆ 1 2 3 4. ಸೊ ಇದರ ಶೂನ್ಯತೆ ಎಷ್ಟಾಗುತ್ತೆ? 4 ಆಗುತ್ತೆ. y = p ಆಫ್ f ಈ ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆ ಕೇಳಿದ್ದಾನೆ. ಸೊ ಇದು ಸೇಮ್ ಅದೇ ಥರನೇ. ಎಕ್ಸ್ ಅಕ್ಷದ ಮೇಲೆ ಎಷ್ಟು ಏನಾಗಿದೆ? ಇಲ್ಲೊಂದು ಪಾಯಿಂಟ್ ಇದೆ, ಇಲ್ಲೊಂದು ಪಾಯಿಂಟ್ ಇದೆ. ಸೊ ಇದಕ್ಕೆ ಉತ್ತರ 2. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಚಿತ್ರದಲ್ಲಿ y = p ಆಫ್ f ಬಹುಪದೋಕ್ತಿಯ ಶೂನ್ಯತೆ. ಸೊ ಇಲ್ಲಿ ನೋಡ್ಬೋದು, y = p ಆಫ್ x ಇದೆ. ಇದರ ಶೂನ್ಯತೆ ಕೇಳಿದ್ದಾನೆ. ನಿಮಗೆ ಇಲ್ಲಿ ಸಂಖ್ಯೆಗಳು ಕೊಟ್ಟಿದ್ದಾನೆ. ಇಲ್ಲಿ ನೀಟಾಗಿ ಕಾಣಿಸ್ತಿಲ್ಲ ನಮಗೆ.
ಇದು -2 -3 -4 ಇದೆ. ಸೊ ಇಲ್ಲಿ ನೋಡ್ಬೋದು ನಾವು ಎಲ್ಲೆಲ್ಲಿ ಯಾವುದೋ ಇದೆ -2 ಮತ್ತು -4. ಸೊ ಇಲ್ಲಿ ಬರುತ್ತೆ -2 -4, ಇದು ನಮಗೆ ಸರಿಯಾದ ಉತ್ತರ. ಸೊ ಈ ರೀತಿಯಲ್ಲಿ ನಿಮಗೆ ಒಂದು ಅಂಕದ ಪ್ರಶ್ನೆ ಕೇಳ್ತಾನೆ. ಫಸ್ಟ್ ಮೊದಲನೇದಾಗಿ ನಿಮಗೆ ಡಿಗ್ರಿ ಮೇಲೆ ಪ್ರಶ್ನೆ ಕೇಳ್ತಾನೆ. ಡಿಗ್ರಿ ಅಂದರೆ ಯಾವುದು ನಿಮಗೆ ಘಾತಾಂಕ ಜಾಸ್ತಿ ಇರುತ್ತೋ ಅದೇ ಅದರ ಡಿಗ್ರಿ ಆಗಿರುತ್ತೆ. ಸೊ ಇನ್ನೊಂದು ನಿಮಗೆ ನಕ್ಷೆ ಕೊಟ್ಟು ಈ ಥರ ಹಿಂಗೆ ಇದರ ಶೂನ್ಯತೆ ಕಂಡುಹಿಡಿಯೋಕ್ಕೆ ಜಾಸ್ತಿ ಕೇಳ್ತೇನೆ. ಮತ್ತು ರೇಖಾತ್ಮಕ ಘನ ಮತ್ತು ವರ್ಗ ಬಹುಪದೋಕ್ತಿಯ ಘಾತಾಂಕ ಎಷ್ಟು ಅಥವಾ ಮಹತ್ತಮ ಘಾತ ಎಷ್ಟು ಅಂತ ಕೇಳಿದ್ದಾನೆ. ಸೊ ಇಷ್ಟು ನಿಮಗೆ ಒಂದು ಅಂಕದಲ್ಲಿ ಕೇಳ್ತಾನೆ. ಈಗ 3 ಅಂಕದ ಪ್ರಶ್ನೆ ನೋಡೋಣ. ಸೊ 3 ಅಂಕದ ಪ್ರಶ್ನೆ ಮೊದಲ ಪ್ರಶ್ನೆಯಲ್ಲಿ ನಿಮಗೆ ಸಾಲ್ವ್ ಮಾಡಿ ತೋರಿಸ್ತೀನಿ. ಸೊ ಇಲ್ಲಿ ಏನು ಕೊಟ್ಟಿದೆ ಅಂದರೆ f(p) of x is equal to x square minus 2x plus 8. ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳ ಮತ್ತು ಸಹಗುಣಕ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಅಂತ ಹೇಳಿದ್ದೇನೆ. ಸೊ ಈ ರೀತಿ ಪ್ರಶ್ನೆ ಕೊಟ್ಟು ನಾವು ಯಾವ ರೀತಿ ಮಾಡಬೇಕಂತಂದರೆ, ಸೊ ಮೊದಲನೇದಾಗಿ ನಿಮಗೆ ಸಮೀಕರಣ ಕೊಟ್ಟಿದ್ದಾನೆ. ಏನು y is equal to x square minus 2x plus 8. ಮೊದಲನೇ ಸ್ಟೆಪ್ ಏನಂದರೆ ಮೊದಲನೇ ಸಂಖ್ಯೆ ಕೊನೆಯ ಸಂಖ್ಯೆಯನ್ನು ಏನು ಮಾಡಬೇಕು, ನಾವು ಗುಣಕಾರ ಮಾಡಬೇಕು. ಸೊ ಇದೇನಾಗುತ್ತೆ ನಮಗೆ ಎಕ್ಸ್ ಸ್ಕ್ವೇರ್ ಇಂಟು 8 ಆಗುತ್ತೆ. ಏನಾಗ್ತದೆ 8x ಸ್ಕ್ವೇರ್ ಇಂಟು 8 ಏನಾಗುತ್ತೆ ನಮಗೆ 8x². ಸೊ ಇದು ಯಾವ ವರ್ಗದಲ್ಲಿ ಬರುತ್ತೆ ಅಂದರೆ ನೋಡ್ಕೊ, ವರ್ಗಗಳು ಎಷ್ಟು ಯಾವ ಟೇಬಲ್ಸ್ ಎಲ್ಲ ಬರುತ್ತೆ ಅಂತ ಮಗ್ಗಿಯಲ್ಲಿ. ಸೊ ಇದು ಎಷ್ಟು ಬರುತ್ತೆ ನಮಗೆ 2 4 8 ಅಂತ ಬರುತ್ತಾ. ಸೊ ಇಲ್ಲಿ ನೋಡ್ಬೋದು 4ರಲ್ಲಿ 2 ಹೋದರೆ ನಮಗೆ ಮಧ್ಯ ಸಂಖ್ಯೆ ಬರ್ತಾ ಇರುತ್ತೆ. ಸೊ ಈ ಥರ ಸಂಖ್ಯೆಗಳನ್ನ ತಗೋಬೇಕಂದ್ರೆ ಕೂಡಿದ್ರೆ ಅಥವಾ ಕಳೆದ್ರೆ, ಫಾರ್ ಎಕ್ಸಾಂಪಲ್ 8 1 8 ಸಹ ನಮಗೆ ಬರುತ್ತೆ. ಬಟ್ 8 + 1 9 ಆಗುತ್ತೆ. ಬಟ್ ಇಲ್ಲೇನಿದೆ 2 ಇದೆ. ಸೊ 2 ಬರುವಂಥ ಸಂಖ್ಯೆಯನ್ನು ಮಾತ್ರ ನಾವು ಇಲ್ಲಿ ತಗೋಬೇಕು. ಸೊ ನೋಡ್ಬೋದು 2 4 8. ಸೊ 4ರಲ್ಲಿ 2 ಹೋದರೆ ನಮಗೆ ಎಷ್ಟು ಬರುತ್ತೆ, 2 ಬರ್ತೈತೆ. ಸೊ ಗೊತ್ತಾಯಿದೆ. ಅದಕ್ಕೆ ನಾವು ಏನು ತರಬೇಕು, ಇದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಈಗ ಇದರ ಮುಂದೆ ಯಾವ ಚಿಹ್ನೆ ಇದೆ ಅದನ್ನು ನಾವು ದೊಡ್ಡ ಸಂಖ್ಯೆ ಮುಂದೆ ಹಾಕಬೇಕು. ಆಯಿತಾ. ಈಗ ಸೊ ಇದು -8. ಸೊ ಇಲ್ಲಿ ನಮಗೆ -8² ಬರುತ್ತೆ, x² ಬರುತ್ತೆ. ಸೊ ಇಲ್ಲಿ ಸಹ ಮೈನಸ್ ಹಾಕಬೇಕು. ಮೈನಸ್ಸು ಪ್ಲಸ್ ಮೈನಸ್ ಆಗುತ್ತೆ. ಸೊ x² ಅಂದರೆ x ಇಂಟು x. ಇವಾಗ ನಮಗೆ ಏನು ಬಂತು, +2x - 4x. x² + 2x - 4x - 8. ಸೊ ಇಲ್ಲಿ -2x ಜಾಗದಲ್ಲಿ ನಾವು ಇದನ್ನು ಬರ್ಕೋಬೇಕು. ಸೊ ನೆಕ್ಸ್ಟ್ ಇದು ನೋಡೋಣ. ಇಲ್ಲಿ ನಾವು ಎಕ್ಸ್ನ ಕಾಮನ್ ತಗೋಣ. ಎಕ್ಸ್ನ ಕಾಮನ್ ತಗೊಂಡ್ರೆ ನಮಗೆ ಇಲ್ಲಿ ಏನು ಉಳಿಯುತ್ತೆ, x ಪ್ಲಸ್ ಇಲ್ಲಿ x ಹೋಗಿದೆ, ಇನ್ನೇನು ಉಳ್ಕೊಳುತ್ತೆ 2 ಉಳ್ಕೊಳುತ್ತೆ. ಸೊ ಇಲ್ಲಿ ನಾವು 4ನ ಕಾಮನ್ ತಗೋಣ. 4ನ ಕಾಮನ್ ತಗೊಂಡ್ರೆ ನಮಗೆ x 4 2 8. ಸೊ ಇಲ್ಲಿ ಏನು ಉಳ್ಕೊಳುತ್ತೆ, ನಮಗೆ 2 ಉಳ್ಕೊಳುತ್ತೆ ಪ್ಲಸ್ 2. ಸೊ x + 2 ಎರಡರಲ್ಲಿ ಸೇಮ್ ಇದೆ. ಸೊ ಅದನ್ನ ಕಡೆ ಬರ್ಕೊಳ್ಳೋಣ ನಾವು. x + 2 ಇಲ್ಲಿ ಏನು ಬರುತ್ತೆ ನಮಗೆ x - 4. ಸೊ ಈಗ ಶೂನ್ಯತೆಗಳನ್ನು ಕಂಡುಹಿಡ್ಕೊಳ್ಳೋಣ. x + 2 = 0, x - 4 = 0. ಸೊ x +2 ಈ ಸೈಡ್ ಬಂದಾಗ -2 ಆಗುತ್ತೆ. -4 ಈ ಕಡೆ ಬಂದಾಗ ನಿಮಗೇನಾಗುತ್ತೆ +4 ಆಗುತ್ತೆ. ಸೊ ನಮಗೆ 2 ಶೂನ್ಯತೆಗಳು ಸಿಕ್ಕು. ಸೊ ಇದನ್ನು ನಾವು ಆಲ್ಫಾ ಅಂತ ತಗೊಳ್ಳೋಣ, ಇದನ್ನು ನಾವು ಬೀಟಾ ಅಂತ ತಗೊಳ್ಳೋಣ. ಸೊ ಫಸ್ಟ್ ನಾವು ಇಲ್ಲಿ ನಮಗೆ ತಾಳೆ ನೋಡಿ ಅಂತ ಹೇಳಿದ್ದೇನೆ. ಸೊ ಈಗ ನಾವು ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತ ನೋಡೋಣ. ಸೊ ಇದಕ್ಕೆ ಸೂತ್ರ ಆಲ್ಫಾ ಪ್ಲಸ್ ಬೀಟಾ = -b/a. ಸೊ ಇಲ್ಲಿ ನೋಡ್ಬೋದು ಆಲ್ಫಾ ಅಂತಂದರೆ -2, ಬೀಟಾ ಅಂತಂದರೆ 4. ಇಲ್ಲಿ ಬಿಯನ್ನು ನಾವು ಹೇಗೆ ತಗೋಬೇಕಂದ್ರೆ ನೋಡ್ರಲ್ಲಿ x² - 2x - 8 ನಮಗೆ ಕೊಟ್ಟಿರೋ ಸಮೀಕರಣ. ಸೊ ಇದರಲ್ಲಿ ನಾವು ಯಾವ ರೂಪದಲ್ಲಿ ಬಹುಪದೋಕ್ತಿ ax² + bx + c ರೂಪದಲ್ಲಿ ನಮಗೆ ಬಹುಪದೋಕ್ತಿ ಸಿಗುತ್ತೆ. ಸೊ ಅಂದರೆ ಏನಿಲ್ಲ ಅಂದರೆ x² ಪಕ್ಕ ಏನಿರುತ್ತೆ 1 ಇರುತ್ತೆ. ಸೊ ಬಿ ಜಾಗದಲ್ಲಿ ನಿಮಗೆ
-2 ಇದೆ, ಸಿ ಜಾಗದಲ್ಲಿ ಏನಿದೆ -8 ಇದೆ. ಸೊ ನಾವಿಲ್ಲಿ ತಾಳೆ ನೋಡೋದನ್ನು ಬಿ ಅಂದರೆ -2, ಸೊ ಎ ಅಂದರೆ 1 ಮೈನಸ್ ಆಫ್ -2 ಯಾಕಂದರೆ ಇದೆ ಇಲ್ಲೊಂದು ಮೈನಸ್ ಇದೆ. ಸೊ -2 + 4 ಏನಾಗುತ್ತೆ ನಮಗೆ +2 ಬರುತ್ತೆ. -2 + ಆಗುತ್ತೆ +2 ಬರುತ್ತೆ. ಸೊ ಎರಡು ಕಡೆ ನಮಗೆ LHS ಮತ್ತು RHS ಏನಿದೆ ಸೇಮ್ ಬರುತ್ತೆ. ಸೊ ಈಗ ನೆಕ್ಸ್ಟ್ ನೋಡೋಣ ಶೂನ್ಯತೆಗಳ ಗುಣಲಬ್ಧ ನೋಡೋಣ. ಸೊ ಆಲ್ಫಾ ಇಂಟು ಬೀಟಾ = C/A. ಸೊ ಆಲ್ಫಾ ಇಂಟು ಬೀಟಾ ಅಂದರೆ -2 ಇಂಟು 4, ಸಿ ಅಂತಂದರೆ ನಮಗೆ ನೋಡ್ಕೊಂಡಿದ್ದೀವಿ -8 2 4 8 ಮೈನಸ್ ಚಿಹ್ನೆ ಸೊ ಮೈನಸ್. ಸೊ ಇಲ್ಲಿ ಏನಾಯ್ತು ನಮಗೆ LHS RHS ನಮಗೆ ಏನಾಗಿದೆ ಕರೆಕ್ಟಾಗಿ ಬಂದಿದೆ. ಸೊ ಎಷ್ಟಾಯ್ತು ಲೆಕ್ಕ. ಸೊ ಉತ್ತರ ನೋಡ್ಬೋದು ಇಲ್ಲಿ ಸಹ ಏನಾಗಿದೆ -8 ಬಂದಿದೆ. ಸೊ ಇಲ್ಲಿ ಸಹ 4 -2 ಇಲ್ಲಿ 2 ಬಂದಿದೆ. ಸೊ ಈ ಲೆಕ್ಕ ಮಾಡಿ ನಿಮಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ. ಸೊ ಈ ಮುಂದಿನ ಲೆಕ್ಕ ನೋಡೋಣ. ಸೊ ಈ ಲೆಕ್ಕದಲ್ಲಿ ಏನು ಹೇಳಿದ್ದಾನೆ, x² + 7x + 10 ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳ ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಳೆ ನೋಡಿ. ಸೇಮ್ ಇದು ಭಾಳ ರಿಪೀಟ್ ಆಗಿದೆ ಈ ಪ್ರಶ್ನೆ, ಇದು ತುಂಬ ಇಂಪಾರ್ಟೆಂಟು. ಸೊ ಇದೇ ಪ್ರಶ್ನೆ ನಾವು ಲಾಸ್ಟ್ ಟೈಮ್ ಮಾಡಿದ್ವಲ್ಲ ಅದೇ ಪ್ರಶ್ನೆ ಥರ ಇದನ್ನು ಸಹ ಸಾಲ್ವ್ ಮಾಡೋಣ. ಸೊ ಈಗ ಇಲ್ಲಿ ನಾವು ನೋಡ್ಬೋದು ಪ್ರಶ್ನೆ ಏನಾಗ್ತದೆ ನಾನು x² P of x = x² + 7x + 10. ಸೊ ಮೊದಲನೇ ಸ್ಟೆಪ್ ಏನು ಮಾಡ್ತಿದ್ವಿ ನಾವೆಲ್ಲದರಲ್ಲೂ ಸೇಮ್ ಅದೇ ಥರ ಇಲ್ಲಿ ಫಾಲೋ ಮಾಡೋಣ. ಸೊ ಮೊದಲನೇ ಸ್ಟೆಪ್ ಏನಂದರೆ ಮೊದಲನೇ ಸಂಖ್ಯೆ ಕೊನೆಯ ಸಂಖ್ಯೆ ಏನು ಮಾಡ್ತಿದ್ವಿ ಗುಣಾಕಾರ ಮಾಡ್ಕೊಳ್ಳೋಣ. 10 × x² ಏನಾಗುತ್ತೆ 10x² ಆಗುತ್ತೆ. ಸೊ ನಮಗೆ ಯಾವತ್ತಾಗೋದು 5 2 10 ಬರುತ್ತೆ ಹೌದಾ. 5 2 10 5 + 2 7 ಆಗುತ್ತೆ ನಮಗೆ. ಸೊ ಇದನ್ನು ನಾವು ತಗೋಬೋದು. ಈಗ ಪ್ಲಸ್ x² ಇದೆ, ಇಲ್ಲೊಂದು x ಮತ್ತು ಇಲ್ಲೊಂದು x. ಸೊ ನಾವು 7x ಜಾಗದಲ್ಲಿ ಏನು ಹಾಕ್ಬೋದು ನಾವು +5x + 2x ಹಾಕ್ಬೋದು. ಇದು 7 ಬರುತ್ತೆ. ಸೊ ಇದೇ ರೀತಿ of x = x² + 7x + 10. ಸೊ x² + 7x ಜಾಗದಲ್ಲಿ ಏನು ಹಾಕ್ಬೇಕು ನಾವು +5x + 2x + 10 ಹಾಕಬೇಕು. ಸೊ ಈಗ ಕಾಮನ್ ತಗೊಂಡು ನೋಡ್ರಿ x ಇದೆ ಎರಡರಲ್ಲಿ ಸೇಮ್. ಸೊ ಒಂದು ಎಕ್ಸ್ನ ಕಡಿ ಬರ್ಕೊಂಡು ನಮಗೆ ಏನು ಉಳಿಯುತ್ತೆ x + 5 ಉಳಿಯುತ್ತೆ. ಸೊ ಇಲ್ಲಿ ನಾವು ಎರಡನ್ನ ಕಾಮನ್ ತಗೋದು, ಯಾಕಂದರೆ 2 5 10 ಅಂತ ಬರ್ಕೋಬೋದು. ಸೊ 2 ಕಾಮನ್ ತಗೊಂಡ್ರೆ ನಮಗೆ ಒಳಗಡೆ ಏನು ಉಳಿಯುತ್ತೆ x + 5 ಉಳಿಯುತ್ತೆ. ಸೊ ಎರಡರಲ್ಲಿ ಏನು ಸೇಮ್ ಇದೆ x + 5 ಮತ್ತು x + 2 ಆಯಿತಾ. ಸೊ ಇಲ್ಲಿ ಏನಿದೆ x + 5 = 0, x + 2 = 0. ಸೊ x ಬೆಲೆ ಏನಾಗುತ್ತೆ +5 ಈ ಕಡೆ ಬಂದರೆ -5 ಆಗುತ್ತೆ, +2 ಈ ಕಡೆ ಬಂದರೆ -2 ಆಗುತ್ತೆ. ನೆಕ್ಸ್ಟ್ ನಾವು ಇದರ ತಾಳೆ ನೋಡೋಣ. ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳನ್ನು ನಾವು ತಾಳೆ ನೋಡೋಣ. ಇದು ಆಲ್ಫಾ ಅಂತ ತಗೊಳ್ಳೋಣ, ಇದನ್ನು ನಾವು ಬೀಟಾ ಅಂತ ತೆಗೆದುಕೊಳ್ಳೋಣ. ಸೊ ಈಗ ಫಸ್ಟ್ ಆಲ್ಫಾ + ಬೀಟಾ = ಶೂನ್ಯತೆಗಳ ಮೊತ್ತ ನೋಡೋಣ -b/a. ಸೊ ಇಲ್ಲಿ a ಅಂದರೆ x² ಪಕ್ಕ ಏನಿದೆ ಏನಿಲ್ಲ ಅಂದರೆ 1 ಇರುತ್ತೆ. b ಅಂದರೆ x ಪಕ್ಕ ಇರೋದು ಏನಾಗಿರುತ್ತೆ b ಆಗಿರುತ್ತೆ 7. c ಅಂದರೆ ಏನು ಕೊಟ್ಟಿದೆ ನಮಗೆ ಸಿ ಜಾಗದಲ್ಲಿ 10 ಇದೆ. ಸೊ 10. ಈಗ ಆಲ್ಫಾ + ಬೀಟಾ ಅಂದರೆ -5 + ಆಫ್ -2 -7/1 ಈ ಜಾಗದಲ್ಲಿ ಬಂದಿದೆ. ಸೊ ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ ಮೈನಸ್ ಆಗುತ್ತೆ. -5 - 2 ಏನಾಗುತ್ತೆ -7 -7. ನಮಗೆ ಸಮವಾಗಿ ಬಂದಿದೆ. ನೆಕ್ಸ್ಟ್ ಇದರ ಶೂನ್ಯತೆ ನೋಡೋಣ. ಆಲ್ಫಾ ಇಂಟು ಬೀಟಾ = C/E. ಆಲ್ಫಾ ಇಂಟು ಬೀಟಾ ಅಂದರೆ ಆಲ್ಫಾ ಎಷ್ಟು ಬಂದಿದೆ ನಮಗೆ -5 ಬಂದಿದೆ, ಬೀಟಾ ಎಷ್ಟು ಬಂದಿದೆ -2 ಬಂದಿದೆ, ಸಿ ಅಂದರೆ 10/a ಅಂದರೆ 1. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 5 2 10 +. ಸೊ ಇಲ್ಲಿ ನಮಗೆ LHS RHS ಏನಾಗಿದೆ ಸೇಮ್ ಬಂದಿದೆ. ಸೊ
ಈಗ ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ನೋಡ್ರಿ, ಏನು ಹೇಳಿದೆ ಅಂದರೆ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ಕ್ರಮವಾಗಿ -3 ಮತ್ತು 2 ಆಗಿರುವ ಒಂದು ವರ್ಗ ಬಹುಪದೋಕ್ತಿಯನ್ನು ಬರೆಯಿರಿ, ಹಾಗೂ ಆ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದೇನೆ. ಸೊ ಇಲ್ಲಿ ಏನು ಕೊಟ್ಟಿದ್ದಾನೆ, ನಮಗೆ ಶೂನ್ಯತೆಗಳ ಮೊತ್ತ ಮತ್ತು ಶೂನ್ಯತೆಗಳ ಗುಣಲಬ್ಧ ಕೊಟ್ಟಿದ್ದೇನೆ. ಇಲ್ಲಿ ನಾವು ಫಸ್ಟ್ ವರ್ಗ ಬಹುಪದೋಕ್ತಿ ಒಂದು ಸಮೀಕರಣ ಬರ್ಕೊಂಡು ನಾವು ಅದರ ಶೂನ್ಯತೆಯನ್ನು ಕಂಡುಹಿಡಿಯಬೇಕು. ಸೊ ಫಸ್ಟ್ ನೋಡೋಣ. ಫಸ್ಟ್ ಇಲ್ಲಿ ಏನು ಹೇಳಿದೆ, ನಮಗೆ ಶೂನ್ಯತೆಗಳ ಮೊತ್ತ -3. ನೆಕ್ಸ್ಟ್ ಇದು -3 ಅಂತ ಹೇಳಿದ್ದೇನೆ. ಸೊ ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು C/A. ಇದು ನಮಗೆ ಗುಣಲಬ್ಧ 2 ಅಂತ ಹೇಳಿದ್ದೇನೆ. ಸೊ ನಾವು ಬರೆಯೋ ವರ್ಗ ಬಹುಪದೋಕ್ತಿ ಬರೆಯೋ ಸೂತ್ರ ಅಂದರೆ P of x is equal to x² minus alpha plus beta into x plus alpha beta ಆಗಿದೆ. ಸೊ ಇಲ್ಲಿ ಆಲ್ಫಾ ಪ್ಲಸ್ ಬೀಟಾ ಅಂದರೆ -3, ಆಲ್ಫಾ ಬೀಟಾ ಅಂದರೆ 2, x² ಮೈನಸ್ ಆಫ್ -3x ಪ್ಲಸ್ ಆಲ್ಫಾ ಇಂಟು ಬೀಟಾ ಗುಣಲಬ್ಧ ಕೊಟ್ಟಿದ್ದೇನೆ 2. ಸೊ x² ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ 3x ಪ್ಲಸ್ 2. ಸೊ ಇದು ನಮಗೆ ವರ್ಗ ಬಹುಪದೋಕ್ತಿ ಸಿಕ್ಕಿದೆ. ಸೊ ಇದು ಇದರ ಶೂನ್ಯತೆ ಕಂಡುಹಿಡಿಯೋಣ. ಸೊ x² ಪ್ಲಸ್ 3x ಪ್ಲಸ್ 2 ಇಸ್ ಈಕ್ವಲ್ ಟು 0. ಈಗ ಸೇಮ್ ಹಳೆ ಮೆಥಡ್ ಮಾಡಿದ್ವಲ್ಲ ಅದೇ ಥರನೇ ಇಲ್ಲಿ ಮೊದಲನೇ ಸಂಖ್ಯೆ ಕೊನೆ ಸಂಖ್ಯೆನ ಗುಣಿಸಿ. ಸೊ x² ಇಂಟು 2x² ಆಗುತ್ತೆ. ಸೊ ಇದು 2 ಬರುತ್ತೆ. ಸೊ ಪ್ಲಸ್ x 1 ಪ್ಲಸ್ 2 3 ಆಗುತ್ತೆ. ಸೊ ಯಾಕಂದ್ರೆ x² ಪ್ಲಸ್ 1x ಪ್ಲಸ್ 2x ಪ್ಲಸ್ 2 ಇಸ್ ಈಕ್ವಲ್ ಟು 0. ಸೊ ಇಲ್ಲಿ ನಮಗೆ x ಕಾಮನ್ ಇದೆ, x ಕಾಮನ್ ತಗೊಂಡ್ರೆ x ಪ್ಲಸ್ 1 ಉಳಿಯುತ್ತೆ. ಸೊ ಇಲ್ಲಿ ನಮಗೆ 2 ಕಾಮನ್ ಇದೆ, 2 ತಗೊಂಡ್ರೆ x ಇಲ್ಲಿ ಏನಿಲ್ಲ ಅಂದರೆ ಏನಿರುತ್ತೆ 1 ಇರುತ್ತೆ. ಸೊ 2ರಲ್ಲೂ ಸೇಮ್ ಇರೋದು ಅದು x ಪ್ಲಸ್ 1 ಅಂದರೆ ಕಡೆ ಬರ್ಕೊಂಡ್ರೆ ನಮಗೆ x ಪ್ಲಸ್ 2 ಉಳ್ಕೊಳ್ಳುತ್ತೆ. ಸೊ x ಇಸ್ ಈಕ್ವಲ್ ಟು -1, x ಇಸ್ ಈಕ್ವಲ್ ಟು -2 ಆಗುತ್ತೆ. ಸೊ ಇಲ್ಲಿ ಶೂನ್ಯತೆಗಳು ಕೇಳಿದ್ದ ನಮ್ಮ ಪ್ರಶ್ನೆಯಲ್ಲಿ. ಸೊ ಶೂನ್ಯತೆಗಳೇನು, ಆಲ್ಫಾ -1 ಬೀಟಾ -2 ಆಗಿದೆ. ಸೊ ಮಾಡ್ಬೋದು, ಅದೇ ರೀತಿ ಇಲ್ಲಿ ಸಹ ಮಾಡಿದ್ದಾರೆ. ಸೊ ಅದೇ ರೀತಿ ಇನ್ನೊಂದು ಪ್ರಶ್ನೆ ಇದೆ. ಇಲ್ಲಿ ಹೇಳಿದ್ದೇನೆ ಶೂನ್ಯತೆಗಳ ಮೊತ್ತ 7 ಹೇಳಿದ್ದೇನೆ, ಶೂನ್ಯತೆಗಳ ಗುಣಲಬ್ಧ 12 ಆಗಿರುವ ಒಂದು ವರ್ಗ ಬಹುಪದೋಕ್ತಿಯನ್ನು ಬರೆಯಿರಿ, ಹಾಗೂ ಆ ವರ್ಗ ಬಹುಪದೋಕ್ತಿ ಶೂನ್ಯತೆ ಕಂಡುಹಿಡಿಯಿರಿ. ಸೇಮ್ ಇವಾಗ ಏನು ಮಾಡಿದ್ವಿ ಅದೇ ಪ್ರೊಸೀಜರು ಲೆಕ್ಕ ಹಾಕೋಣ. ಇಲ್ಲಿ ಏನು ಹೇಳಿದ್ದೇನೆ ಪ್ರಶ್ನೆಯಲ್ಲಿ ಫಸ್ಟು ಶೂನ್ಯತೆಗಳ ಮೊತ್ತ ಹೇಳಿದ್ದೇನೆ. ಶೂನ್ಯತೆಗಳ ಮೊತ್ತ ಅಂತಂದರೆ ಆಲ್ಫಾ ಪ್ಲಸ್ ಬೀಟಾ ಅಂದರೆ -b/a. ಏನು ಹೇಳಿದೆ ನಮಗೆ 7 ಹೇಳಿದ್ದೇನೆ. ಸೊ ಬಿ ಅಂದರೆ ಆಲ್ಫಾ ಪ್ಲಸ್ ಬೀಟಾ ನಮಗೇನು 7. ಸೊ ಗುಣಲಬ್ಧ ಏನು ಹೇಳಿದ್ದಾನೆ ಅಂದರೆ C/a ಅಂದರೆ 12 ಹೇಳಿದೆ ನಮಗೆ. ಸೊ ಇದು ಪ್ರಶ್ನೆಯಲ್ಲಿ ಕೊಟ್ಟಿದ್ದೇನೆ. ಸೊ ಇದನ್ನು ಒಂದು ವರ್ಗ ಬಹುಪದೋಕ್ತಿನ ರಚಿಸಬೇಕು. ಸೊ ಸೂತ್ರ P of x is equal to x² ಆಲ್ಫಾ ಪ್ಲಸ್ ಬೀಟಾ ಇಂಟು x ಪ್ಲಸ್ ಆಲ್ಫಾ ಬೀಟಾ. ಸೊ ಇಲ್ಲಿ x² ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಜಾಗದಲ್ಲಿ ಏನಾಗ್ತೀವಿ 7 ಹಾಕ್ತೀವಿ, x ಪ್ಲಸ್ ಆಲ್ಫಾ ಬೀಟಾ ಜಾಗದಲ್ಲಿ ಏನು ಹಾಕ್ತೀವಿ 12 ಹಾಕ್ತೀವಿ. ಸೊ ಇದು ನಾವು ಅಪೇಕ್ಷಿತ ಬಹುಪದೋಕ್ತಿನ ಬರ್ಕೊಳ್ಳೋ ರೀತಿ.
ಸೊ ನೆಕ್ಸ್ಟ್ ಇದಕ್ಕೆ ನಾವು ಶೂನ್ಯತೆಗಳನ್ನು ಕಂಡುಹಿಡಿಯಬೇಕು. ಸೊ ಆ್ಯಸ್ ಇಟ್ ಈಸ್ ಎಕ್ಸ್ ಸ್ಕ್ವೇರ್ ಮೈನಸ್ 7x ಪ್ಲಸ್ 12 ಈಸ್ ಈಕ್ವಲ್ ಟು 0. ಮೊದಲನೇ ಸಂಖ್ಯೆ ಕೊನೆಯ ಸಂಖ್ಯೆ ಏನು ಮಾಡಬೇಕು, ಗುಣಾಕಾರ ಮಾಡಬೇಕು. ಸೊ ನಿಮಗೆ 12x² ಬರುತ್ತೆ. ಸೊ ಇದು ನಾವು 4 3 12 ಬರುತ್ತೆ. ಮೈನಸ್ ಮೈನಸ್ ಇಂಟು ಯಾಕೆಂದರೆ ನಮಗೆ ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಎಕ್ಸ್ ಎಕ್ಸ್. ಸೊ ಯಾಕಂದರೆ x² ಮೈನಸ್ 4x ಮೈನಸ್ 3x ಪ್ಲಸ್ 12 ಈಸ್ ಈಕ್ವಲ್ ಟು 0 ನೋಡ್ಬೋದು. ಈ 7x ಜಾಗದಲ್ಲಿ ನಾವು ಮೈನಸ್ 4x ಮೈನಸ್ 3x ಬರ್ತೀವಿ. ಮೈನಸ್ 4 ಮೈನಸ್ 3 ಎಷ್ಟಾಗುತ್ತೆ ನಮಗೆ ಮತ್ತೆ 7 ಆಗುತ್ತೆ. ಸೊ ನೆಕ್ಸ್ಟ್ ನಾವು ಇದರಲ್ಲಿ ನಾವು ಕಾಮನ್ನ ಹೊರ ತಗೋಬೇಕು. ಸೊ ಇಲ್ಲಿ ನಾವು ಎಕ್ಸ್ನ ಹೊರ ತಗೊಂಡು ನಾನು ಕಾಮನ್ ಇದೆರಡಲ್ಲ ಎಕ್ಸ್ ಮೈನಸ್ 4 ಉಳಿಯುತ್ತೆ. ಸೊ ಇಲ್ಲಿ ನಾವು ಏನು ಹೊರಗೆ ತೆಗಿಬೋದು ಅಂದರೆ 3 ಇದೆ, 3 4 12 ಆಗುತ್ತೆ. ಸೊ 3ನ ನಾವು ಕಾಮನ್ ತಗೊಂಡ್ರೆ ನಮಗೆ ಎಕ್ಸ್ ಮೈನಸ್ 4 ಮೈನಸ್ ಏನಕ್ಕೆ ಬರ್ಕೋಬೇಕಂದ್ರೆ ಇಲ್ಲಿ ಪ್ಲಸ್ ಬರ್ಕೊಂಡ್ರೆ ಮೈನಸ್ ಆಗ್ಬಿಡುತ್ತೆ. ನಮಗೆ ಇಲ್ಲಿ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ. ಸೊ ಇಲ್ಲಿ ಸಹ ನಾವು ಪ್ಲಸ್ ಹಾಕೋಬೇಕು. ಎಕ್ಸ್ ಮೈನಸ್ 4 ಹೊರಗಡೆ ಬರುತ್ತೆ. ಎಕ್ಸ್ ಮೈನಸ್ 3 ಇರುತ್ತೆ ಕಾಮನ್ ತಗೊಂಡ್ರೆ. ಸೊ ಎಕ್ಸ್ ಈಸ್ ಈಕ್ವಲ್ ಟು 4, ಎಕ್ಸ್ ಈಸ್ ಈಕ್ವಲ್ ಟು 3 ಆಗುತ್ತೆ. ಸೊ ಈ ಥರ ಶೂನ್ಯತೆಗಳು ಆಲ್ಫಾ ಈಸ್ ಈಕ್ವಲ್ ಟು 4, ಬೀಟಾ ಈಸ್ ಈಕ್ವಲ್ ಟು 3 ಆಗಿರುತ್ತೆ.